ಶಿವಮೊಗ್ಗ ಎಂಬ ಮಹಾನಗರವನ್ನು ಅಂದು ಆಳಿದ ಕೊತ್ವಾಲ್ ರಾಮಚಂದ್ರ. ಕೊತ್ವಾಲ್ನೆ ಮೀರಿಸಿ ಬೆಂಕಿಯಂತ ಬೆಂದ ಕಾಳೂರಿಗೆ ಬಂದ ಮೆಂಟಲ್ ಸೀನಾ ಮತ್ತು ತುಳಸಿ ರಾಮ ಅವರದೇ ಆದಂಥ ಕೆಲವು ಅಡ್ಡಗಳನ್ನ ಕ್ರಿಯೇಟ್ ಮಾಡಿಕೊಂಡು ಅವರದೇ ಆದಂಥ ಕೆಲವು ಗುಂಪುಗಳನ್ನ ಕಟ್ಕೊಂಡು ಆಡ್ತಾ ಇರೋ ಪಂಟರ್ಗಳಿವರು. ನಮ್ಮ ಅಡ್ಡದಲ್ಲಿ ನಮ್ಮನ್ನು ಪಾಂಡವರು ಅಂತ ಕರೀತಾರೆ. ಇಲ್ಲಿ ಧರ್ಮರಾಯನು ನಾನೇ, ದುರ್ಯೋಧನನು ನಾನೇ. ಯಮ ಸಾವಿನ ಬರಹ ಬರೀತಾನೆ, ಬ್ರಹ್ಮ ಹಣೆ ಬರಹ ಬರೀತಾನೆ, ತಾಯಿ ಪ್ರೀತಿಯ ಬರಹ ಬರೀತಾಳೆ. ನಾನಿಲ್ಲಿರೋ ವಿಧಿ ಬರಹ ಬರೀತೀನಿ. ಇಲ್ದೇ ಇರೋ ಲೋಕದಲ್ಲಿ ಕಾಣ್ದೇ ಇರೋ ಚಂದ್ರನ್ ತೋರಿಸಿ 3 ನಿಮಿಷದ ಆಟ ಆಡಿ ಟಾಟಾ ಮಾಡ್ತಾರಲ್ಲ, ಅಂತವ್ರನ್ನ ಕಡೆ ನೀವು ನೋವು ಮಾಡೋದು. ಹೆಸರು ಮಾಡ್ದವ್ನು ಉಸಿರು ನಿಲ್ಸಿದ್ರೆ ಉಸಿರಾಡ್ತಾ ಇರೋನ್ಗೆ ಹೆಸರು ಬರುತ್ತೆ ಅಂತ ಗೊತ್ತಿತ್ತು. ಅದಕ್ಕೆ ಆ ತುಳಸಿರಾಮನ್ ಎತ್ತಿದ್ದು. ಇನ್ ಮುಂದೆ ಈ ಶಿವಮೊಗ್ಗಕ್ಕೆ ನಾನೇ ಶಿವ. ನನ್ಗಂತಾನೆ ಅಲ್ಲ, ಈ ಪ್ರಪಂಚದಲ್ಲಿ ಫ್ರೆಂಡ್ಸ್ ನ ಬಿಟ್ಟು ಯಾರಿಗೂ ಬದುಕಿರಕ್ಕಾಗಲ್ಲ. ಫ್ರೆಂಡ್ಸ್ ಅನ್ನೋ ಪದ ತೆಗೆದು ಪ್ರಪಂಚ ನಮ್ಮ ಯೋಚನೆ ಮಾಡಿ ನೋಡಿ. ಈ ಪ್ರಪಂಚ ದೊಡ್ಡ ಶೂನ್ಯ. 1 ನಿಮಿಷ. ಹಲೋ, ಹೌದಾ ಮಗ, 10 ನಿಮಿಷ ಬಂದೆ. ನಿನ್ಗೆ ಯಾವಾಗ್ಲೂ ಫ್ರೆಂಡ್ಸ್ ಧ್ಯಾನ, ಅವ್ರನ್ನ ಬಿಟ್ಟು ಬದುಕೋಕ್ಕಾಗಲ್ವಾ ನಿನ್ಗೆ? ಈ 4 ಜನ ಫ್ರೆಂಡ್ಸ್ ಗಳ ತಲೆ ಕಡ್ದು 4 ದಿಕ್ಕುಗಳಲ್ಲಿ ಇರ್ತಾನೆ ಈ ಮೆಂಟಲ್ ಸೀನಾ. ಗಾಂಧೀಜಿ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿದ್ದಾರೆ, ಲೈಲಾ ಬಂದು ಪ್ರೀತಿಗಾಗಿ ಪ್ರಾಣ ಕೊಟ್ಟಿದ್ದಾರೆ, ನಮ್ಮಣ್ಣ ರಾಜಣ್ಣ ಈ ನಾಡ್ಗೋಸ್ಕರ ಪ್ರಾಣ ಕೊಟ್ಟಿದ್ದಾರೆ, ಈ ನನ್ ಗೆಳೆಯರ್ಗೋಸ್ಕರ ಪ್ರಾಣ ತೆಗಿಯಕ್ಕೂ ರೆಡಿ, ಪ್ರಾಣ ಕೊಡಕ್ಕೂ ರೆಡಿ. ಮಗ, ಹತ್ತೋತೀನಿ ಭದ್ರಾವತಿ ಬಸ್ಸು, ತರ್ತೀನಿ ಅಲ್ಲಿಂದ ಮಚ್ಚು, ಹಾಕೋ ನೀನ್ ಸ್ಕೆಚ್ಚು. ಲೋ ಮಚ್ಚ, ಹುಡುಗಿ ಶರಾಬು ಹುಡುಗ ಖರಾಬು, ಪ್ರೀತಿ ಕಣ್ಣಿಲ್ಲ ಅಂತಾರೆ. ಆಪರೇಷನ್ ಮಾಡಿಸೋದ್ರು ಸರಿ, ಕಣ್ ಕೊಡ್ಸ್ಬಿಡು. ಭೂಮಿ ಮೇಲೆ ಲೆಕ್ಕಾಚಾರ ಸರಿ ಇಲ್ಲ, ಪಾಪ ಪುಣ್ಯ ಎಲ್ಲ ಪಕ್ಕಕ್ಕಿಟ್ಟು ಪರಮಾತ್ಮನ್ ತರ ಆಳ್ವಿಕೆ ಮಾಡುವಂತ ನನ್ನನ್ ಕಳಿಸ್ಕೊಟ್ಟಿದ್ದಾನೆ. ಅದೇ ದೇವರು ಮಿಸ್ ಆಗಿ ಒಬ್ಬ ಪಾಪಿನ ಸೃಷ್ಟಿ ಮಾಡಿ ಭೂಮಿ ಕಳ್ಸಿಕೊಟ್ಟಿದ್ದೀನಿ ಅಂತ ಹೇಳಿದಾನೆ. ಅರ್ಜೆಂಟ್ ಆಗಿ ಅವನ ಮೇಲೆ ಕಳ್ಸಿದ್ದಾನೆ. ಪ್ರೀತಿ ಮಾಡಿ ತಾಜ್ ಮಹಲ್ ಕಟ್ಟಿರೋರ್ ಕಥೆ ಕೇಳಿದೀರಾ? ಪ್ರೀತಿ ಮಾಡಿ ಗುಡಿ ಕಟ್ಟಿ ಗುಡಿಲ್ ಗೋರಿ ಕಟ್ಕೊಂಡ್ರ ಕಥೆ ಕೇಳಿ.